ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇಸ್ರೇಲ್ ಇರಾನ್ ಯುದ್ಧದಲ್ಲಿ ಮತ್ತೆ ಟ್ರಂಪ್ ಜಗತ್ತಿನ ಮುಂದೆ ಯೂಟರ್ನ್ ರಾಜನ ಥರ ಕಾಣ್ತಾ ಇದ್ದಾರೆ. 3 ದಿನಗಳ ಹಿಂದೆ ಆತ ಹೇಳಿದ್ದೇ ಬೇರೆ, 2 ದಿನಗಳ ಹಿಂದೆ ಕೊಟ್ಟಿದ್ದ ಧಮಕಿನೇ ಬೇರೆ, ಅದರ ರೇಂಜೇ ಬೇರೆ. ಆದರೆ ಈಗ ಟ್ರಂಪ್ ಅವರ ನಿಜ ಹೇಳದ ಟ್ರೂತ್ ಇದೆಯಲ್ಲ, ಅದರಲ್ಲಿ ಆತ ಬರ್ಕೊಳ್ತಾ ಇರೋದೇ ಬೇರೆ. ಇರಾನ್ ಹಾಗೂ ಅಮೆರಿಕ ನಡುವಿನ ಮಾತುಕತೆಗಳು ಫಲಪ್ರದವಾಗಿ ನಡೀತಾ ಇವೆ. ಹೀಗಾಗಿ ಅವರ ಪವರ್ ಗ್ರಿಡ್ಗಳ ಮೇಲಿನ ದಾಳಿಗೆ 5 ದಿನಗಳ ವಿರಾಮವನ್ನು ಘೋಷಿಸಿದ್ದೀನಿ ಅಂತ ಟ್ರಂಪ್ ತಮ್ಮ ಟ್ರೂತ್ ಅಲ್ಲಿ ಬರ್ಕೊಂಡಿದ್ದಾರೆ. ಆದರೆ ಅಂಥ ಯಾವ ಮಾತುಕತೆಗಳು ಟ್ರಂಪ್ ಜೊತೆ ಆಗೇ ಇಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಇನ್ನು ಸೆಂಟ್ಕಾಮ್ ವಕ್ತಾರರು ಕೂಡ ಟ್ರಂಪ್ ಮಾತು ಕೇಳಕೊಂಡು ನೀವು ಬೀದಿಗೆ ಬಂದುಬಿಡಬೇಡಿ, ಆ ಬಗ್ಗೆ ಇನ್ನೂ ಯಾವುದು ಕೂಡ ಖಚಿತವಾಗಿ ಗೊತ್ತಾಗಿಲ್ಲ ಅಂತ ಇರಾನ್ ಜನರನ್ನ ಉದ್ದೇಶಿಸಿ ಹೇಳಿದ್ದಾರೆ. ಇನ್ನು ಟ್ರಂಪ್ ಕದನ ವಿರಾಮ ಘೋಷಣೆಯ ಸುಳಿವು ಕೊಟ್ಟ ನಂತರ ಕೂಡ ಇಸ್ರೇಲ್ ತೆಹ್ರಾನ್, ಸಿರ್ಜಾನ್ ನಗರಗಳ ಮೇಲೆ ಮತ್ತು ಚಾಬಹಾರ್ ಮೇಲೆ ತನ್ನ ದಾಳಿಗಳನ್ನು ತೀವ್ರ ಪ್ರಮಾಣದಲ್ಲಿ ಮುಂದುವರಿಸ್ತಾ ಇದೆ. ಹಾಗಾದ್ರೆ ಟ್ರಂಪ್ ಅವರ 5 ದಿನಗಳ ಕದನ ವಿರಾಮದ ಕಥೆ ಏನು? ಇದು ಇರಾನಿನ ಗೆಲುವ, ಅಮೆರಿಕದ ಸೋಲ, ಅಥವಾ ಆಂತರಿಕ ಸಮಸ್ಯೆಗಳಿಂದ ಹೊರಬರುವುದಕ್ಕೆ ಟ್ರಂಪ್ ಸಮಯ ತಗೋತಾ ಇದ್ದಾರಾ, ಅಥವಾ ಅವರು ಕೊಟ್ಟ 48 ಗಂಟೆಗಳ ಅಲ್ಟಿಮೇಟಮ್ನ ಪರಿಣಾಮಗಳು ಏನಾಗತ್ವೆ ಅನ್ನೋದನ್ನ ಟ್ರಂಪ್ ಅನ್ನೋ ವ್ಯಾಪಾರಿ ಅರ್ಥ ಮಾಡ್ಕೊಂಡ್ರ? ಬನ್ನಿ ನೋಡೋಣ. ಇರಾನ್ ಇಸ್ರೇಲ್ ಸಂಘರ್ಷ ದಿನಕ್ಕೊಂದು ತಿರುವನ್ನು ಪಡ್ಕೊಳ್ತಾ ಹೋಗ್ತಾ ಇದೆ. ಕಳೆದ ವಾರ ಟ್ರಂಪ್ ಇರಾನ್ ಜೊತೆ ಯಾವ ಸಂಧಾನನೂ ಇಲ್ಲ ಅಂತ ಹೇಳಿದ್ರು. ಕದನ ವಿರಾಮದ ಬಗ್ಗೆ ಪ್ರಶ್ನೆ ಮಾಡಿದ್ರೆ, ಗೆಲ್ತಾ ಇರೋ ಯುದ್ಧದಲ್ಲಿ ಕದನ ವಿರಾಮ ಘೋಷಣೆ ಮಾಡೋಷ್ಟು ದಡ್ರೇನ್ರಿ ನಾವು ಅನ್ನೋ ಪ್ರತಿಕ್ರಿಯೆಯನ್ನು ಕೊಟ್ಟರು. ಇರಾನಿಗೆ ಭೂಸೇನೆಯನ್ನು ಕಳುಹಿಸ್ತೀರಾ ಅಂತ ಕೇಳಿದ್ರೆ, ಇಲ್ಲ, ಅಕಸ್ಮಾತ್ ಕಳುಹಿಸಿದ್ರು ಅದನ್ನು ನಿಮಗೆ ಹೇಳೋದಿಲ್ಲ ಅನ್ನೋ ಉತ್ತರ ಬಂತು. ಅದಾದ 2 ದಿನಕ್ಕೆ ಟ್ರಂಪ್ ಮಾತುಗಳಲ್ಲಿ ಇನ್ನೂ ಹೆಚ್ಚಿನ ವಿಶ್ವಾಸ ಕಾಣ್ತಾ ಇತ್ತು. ಇರಾನ್ ನಲ್ಲಿ ನಾವು ಯಾರ ಜೊತೆ ಮಾತಾಡಬೇಕು, ಯಾರಿದ್ದಾರೆ ಅಲ್ಲಿ, ಯಾರು ಉಳ್ಕೊಂಡಿದ್ದಾರೆ, ನಾವು ಅವರ ಎಲ್ಲವನ್ನೂ ನಾಶ ಮಾಡಿದೀವಿ ಅಂತ ಟ್ರಂಪ್ ಹೇಳಿದ್ರು. ಅವರ 3 ದಿನಗಳ ಹಿಂದಿನ ಮಾತುಗಳನ್ನ ಒಮ್ಮೆ ಕೇಳಿಸ್ಕೊಂಡು ಬಿಡಿ. Their anti-aircraft, their radar is all gone, their leaders are all gone, and the next set of leaders are mostly gone. And now nobody wants to be a leader over there anymore. We're having a hard time. We want to talk to them and there's nobody to talk to. ಇಷ್ಟ ಆಯ್ತಾ? 2 ದಿನಗಳ ಹಿಂದೆ ಅವರ ಬಾಯಲ್ಲಿ ಒಂದು ಅಲ್ಟಿಮ್ಯಾಟಮ್ ಬಂತು. ಇನ್ನು 48 ಗಂಟೆಗಳು, ಜಸ್ಟ್ 48 hours, ಅಷ್ಟರಲ್ಲಿ ಹಾರ್ಮುಜ್ ಅನ್ನ ಖಾಲಿ ಮಾಡಬೇಕು, ಇಲ್ಲ ಅಂದ್ರೆ ನಿಮ್ಮ ಪವರ್ ಗ್ರಿಡ್ಗಳನ್ನ ಹೊಡಿತೀವಿ ಅಂದ್ರು ಟ್ರಂಪ್. ಅದರ ಬೆನ್ನಲ್ಲೇ ಸ್ಯಾಂಪಲ್ ಅನ್ನು ಹಾಗೆ ಇಸ್ರೇಲ್ ಭಾನುವಾರ ರಾತ್ರಿ ತೆಹರಾನಿನ ಪವರ್ ಗ್ರಿಡ್ಗಳ ಮೇಲೆ ದಾಳಿ ಮಾಡಿ ತೆಹರಾನನ್ನ ಕತ್ತಲಿಗೆ ಕೂಡ ತಳ್ಳಿತು. ಅರೆ, ಟ್ರಂಪ್ ಎಚ್ಚರಿಕೆ ಕೆಲಸ ಮಾಡ್ತಾ ಇದೆ ಅಂತ ಅಂದುಕೊಳ್ಳೋ ಹೊತ್ತಿಗೆ ಖರಗ್ ದ್ವೀಪಗಳನ್ನು ಆಕ್ರಮಿಸಿಕೊಂಡು ಬಿಡುವ ಹೇಳಿಕೆಯೊಂದು ಅಮೆರಿಕ ಹಾಗೂ ಇಸ್ರೇಲಿ ಮಾಧ್ಯಮಗಳ ಮೂಲಕ ಹೊರಬಿತ್ತು. ಅಷ್ಟೇ, ತೈಲದ ಬೆಲೆ ದಿಢೀರಂತ ಏರಿಕೆ ಆಗೋದಕ್ಕೆ ಶುರುವಾಯಿತು. ಶೇರ್ ಮಾರ್ಕೆಟ್ ಪಾತಾಳದ ಕಡೆ ಮುಖ ಮಾಡ್ತು. ಏನಾಗ್ತಾ ಇದೆ ಅಂತ ಯೋಚಿಸೋ ಹೊತ್ತಿಗೆ ಇರಾನ್ ಹಾಗೂ ಅಮೆರಿಕಗಳ ನಡುವೆ 2 ದಿನಗಳ ಹಿಂದಿನಿಂದ ಮಾತುಕತೆ ನಡೀತಿತ್ತು. ಅದು ಫಲಪ್ರದವಾಗಿ ಆಶಾದಾಯಕವಾಗಿ ಕಾಣ್ತಾ ಇದೆ. ಹೀಗಾಗಿ ಮುಂದಿನ 5 ದಿನ ಇರಾನ್ನ ಪವರ್ ಗ್ರಿಡ್ಗಳ ಮೇಲೆ ದಾಳಿ ಮಾಡಬೇಡಿ ಅಂತ ನಾನು ನಮ್ಮ ಸೇನೆಗೆ ಹೇಳಿದ್ದೀನಿ ಅನ್ನೋ ಟ್ರಂಪ್ ಅವರ ಪೋಸ್ಟ್ ಹೊರಬರ್ತಾ ಇದೆ. ಇನ್ನು ಈ ಪೋಸ್ಟ್ ಅಲ್ಲಿ ಟ್ರಂಪ್ ಬಳಸಿದ ಭಾಷೆ ಮತ್ತು ಪದಗಳ ಬಗ್ಗೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವಿಪರೀತ ಚರ್ಚೆಗಳು ಶುರುವಾಗಿವೆ. ಇಷ್ಟು ದಿನ ಇರಾನ್ ಬಗ್ಗೆ ಹೇಳುವಾಗ ಇಸ್ಲಾಮಿಕ್ ರಿಪಬ್ಲಿಕ್ ಅಂತಲೂ ರೆಜಿಮ್ ಅಂತಲೂ ಹೇಳ್ತಾ ಇದ್ರು. ಆದ್ರೆ ಈಗ ದ ಕಂಟ್ರಿ ಆಫ್ ಇರಾನ್ ಅಂತ ಇಲ್ಲಿ ಬರ್ಕೊಂಡಿದ್ದಾರೆ. ಹಾಗೆ ಮುಂದೆ ಕನ್ಸ್ಟ್ರಕ್ಟಿವ್ ಕಾನ್ವರ್ಸೇಷನ್ಸ್ ವಿಚ್ ವಿಲ್ ಕಂಟಿನ್ಯೂ ಥ್ರೂ ಔಟ್ ದ ವೀಕ್ ಅಂತ ಬರೆಯುವಾಗ ವಿಚ್ ಅಂತ ಬರೆಯೋದಕ್ಕೆ WHICH ಅಂತ ಬರೆಯೋ ಬದಲು WITCH ಅಂತ ಬರೆದಿದ್ದಾರೆ. ಈ 2 ಅರ್ಥಗಳೇ ಬದಲಾಗತ್ವೆ. ಹಾಗಂತ ಅಲ್ಲಿ ಸಂಪೂರ್ಣವಾಗಿ ಕದನ ವಿರಾಮವನ್ನು ಟ್ರಂಪ್ ಘೋಷಣೆಯನ್ನು ಮಾಡೋದಿಕ್ಕೆ ಹೋಗಿಲ್ಲ. ಬದಲಿಗೆ ಇರಾನಿನ ಪವರ್ ಗ್ರಿಡ್ಗಳು, ವಿದ್ಯುತ್ ಉತ್ಪಾದನಾ ಘಟಕಗಳ ಮೇಲೆ 5 ದಿನ ದಾಳಿ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಹಾಗವರ ಪೋಸ್ಟ್ ಹೊರಬಂದ 1 ಗಂಟೆ ನಂತರ ಕೂಡ ತೆಹರಾನ್ನಲ್ಲಿ ಭಯಾನಕ ಸ್ಫೋಟದ ಸದ್ದುಗಳು ಕೇಳಿಬಂದಿವೆ. ಸಿರ್ಜಾನ್ನಲ್ಲಿ ಮಿಸೈಲ್ ಫ್ಯಾಕ್ಟರಿಯೊಂದರ ಮೇಲೆ ದೊಡ್ಡ ದಾಳಿ ನಡೆದಿದೆ. ಅಲ್ಲಿ ಆಕಾಶದೆತ್ತರಕ್ಕೆ ಬೆಂಕಿ ಹಾಗೂ ಹೊಗೆ ಆವರಿಸಿಕೊಂಡ ವಿಡಿಯೋಗಳು ಹೊರಬರ್ತಾ ಇವೆ. ಮಜಾ ಅಂದ್ರೆ, ಯಾವ ಕದನ ವಿರಾಮ, ಯಾವ ಸಂಧಾನ, ನಾವು ಟ್ರಂಪ್ ಜೊತೆ ಯಾವ ಮಾತುಕತೆಗಳನ್ನು ನಡೆಸೇ ಇಲ್ಲ, ಇದು ಟ್ರಂಪ್ ಹೇಳ್ತಾ ಇರೋ ಸುಳ್ಳು ಅಂತ ಇರಾನಿನ ವಿದೇಶಾಂಗ ಇಲಾಖೆಯ ಹೇಳಿಕೆಯನ್ನು ಉಲ್ಲೇಖಿಸಿ ಅಲ್ಲಿನ ಫಾರ್ಸ್ ಸುದ್ದಿ ಸಂಸ್ಥೆ ವರದಿಯನ್ನು ಕೂಡ ಮಾಡಿದೆ. ಹಾಗಾದ್ರೆ ಟ್ರಂಪ್ ಅವರ ಈ 5 ದಿನಗಳ ವಿರಾಮದ ಕಥೆ ಏನು? ಅಲ್ಲಿ ಮಾತಾಡೋದಕ್ಕೆ ಯಾರೂ ಇಲ್ಲ ಅಂತ ಹೇಳಿದ್ದ ಟ್ರಂಪ್ ಅದಿನ್ಯಾರ ಜೊತೆ ಮಾತುಕತೆಗಳನ್ನು ಮಾಡಿದ್ರು? ಇರಾನ್ ಯಾಕೆ ಮಾತುಕತೆಗಳೇ ಆಗಿಲ್ಲ ಅಂತ ಹೇಳ್ತಾ ಇದೆ? ಬರೀ 24 ಗಂಟೆಗಳ ಅವಧಿಯಲ್ಲಿ ಅಮೆರಿಕ ಇರಾನ್ ನಡುವೆ ಅಂಥದ್ದೇನಾಯ್ತು? ಗೆಳೆಯರೆ, ಅಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಏನಾಯ್ತೋ ಗೊತ್ತಿಲ್ಲ. ಆದರೆ
ಅಮೆರಿಕಾದಲ್ಲಿ ಮಾತ್ರ ಸಾಕಷ್ಟು ವಿದ್ಯಮಾನಗಳು ನಡೆದಿವೆ. ಟ್ರಂಪ್ ತಲೆ ಕೆಡೋದಕ್ಕೆ ಏನೆಲ್ಲ ಬೇಕೋ ಅದೆಲ್ಲ ಕೂಡ ಅಲ್ಲಾಗಿದೆ. ಈ ಯುದ್ಧ ಅಮೆರಿಕಾದ ಎಷ್ಟು ಹಣವನ್ನು ತಿಂದು ಹಾಕ್ತಾ ಇದೆ ಅನ್ನೋ ಬಗ್ಗೆ ನಿಮಗೆ ಕಳೆದ ವಾರ ಹೇಳಿದ್ದೆ. ಮೊದಲ 6 ದಿನಗಳಲ್ಲೇ ಅಮೆರಿಕ ಸುಮಾರು $11 ಬಿಲಿಯನ್ ಕಳ್ಕೊಂಡಿತ್ತು. ಪ್ರತಿನಿತ್ಯ ಅಮೆರಿಕ $1.3 ಬಿಲಿಯನ್ ವರೆಗೆ ಈ ಯುದ್ಧಕ್ಕಾಗಿ ಖರ್ಚು ಮಾಡ್ತಾ ಇದೆ. ಯುದ್ಧ ಎಷ್ಟು ದಿನ ಮುಂದುವರಿಯುತ್ತೆ ಗೊತ್ತಿಲ್ಲ. ಅಮೆರಿಕದ ವಾರ್ ಡಿಪಾರ್ಟ್ಮೆಂಟ್ಗೆ ಇನ್ನೂ ಕೂಡ ಹೆಚ್ಚುವರಿ ಹಣ ಬೇಕು. ಅದಕ್ಕಾಗಿ $200 ಬಿಲಿಯನ್ ಹಣವನ್ನು ಮಂಜೂರು ಮಾಡಿ ಅಂತ ಅವರು ಕೇಳಿದ್ದಾರೆ. ಆ ಹಣವನ್ನು ಹಾಗೆ ಟ್ರಂಪ್ ಕೊಟ್ಟು ಬಿಡೋದಕ್ಕಾಗೋದಿಲ್ಲ. ಅಲ್ಲಿನ ಕಾಂಗ್ರೆಸ್ ಅಂದ್ರೆ ಪಾರ್ಲಿಮೆಂಟ್ ಅಲ್ಲಿ ಬಿಲ್ ಪಾಸ್ ಆಗಬೇಕು. ಆದ್ರೆ ಡೆಮೊಕ್ರೆಟಿಕರು ಬಿಡಿ, ಕೆಲ ರಿಪಬ್ಲಿಕನ್ನರು ಅಂದ್ರೆ ಟ್ರಂಪ್ ಅವರ ಸ್ವಂತ ಪಾರ್ಟಿಯ ಸಂಸದರೂ ಕೂಡ ಕೆಲವರು ಈ ಯುದ್ಧವನ್ನು ವಿರೋಧಿಸ್ತಾ ಇದ್ದಾರೆ. ಇದನ್ನೇ ನಿನ್ನೆ ಇರಾನ್ ಡೆಡ್ ಅಂತ ಹೇಳ್ತಾ ಡೆಮೊಕ್ರೆಟಿಕ್ ಪಕ್ಷವನ್ನ ಅಮೆರಿಕದ ದೊಡ್ಡ ಶತ್ರು ಅಂತ ಟ್ರಂಪ್ ಬಣ್ಣಿಸಿದ್ದು. ಸೊ ಅಲ್ಲಿ $200 ಬಿಲಿಯನ್ ಮಂಜೂರಾಗೋದು ಇನ್ನಷ್ಟು ವಿಳಂಬ ಆಗಬಹುದು. ಹಾಗೇನಾದರೂ ಆದರೆ ಅಮೆರಿಕದ ವಾರ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗೆ ತುತ್ತಾಗುತ್ತೆ. ಇನ್ನು ಅಮೆರಿಕದ ಮಿತ್ರ ದೇಶಗಳು, ಅಲ್ಲಿ ಬ್ರಿಟನ್ ಈಗ ತನ್ನ ಸಬ್ಮರಿನ್ ಅನ್ನು ಅರಬ್ಬಿ ಸಮುದ್ರಕ್ಕೆ ಕಳುಹಿಸಿದೆ. ನ್ಯಾಟೋ ಕೂಡ ಬಲವಂತಗಳಿಗೆ ಮಣಿದಂತೆ ಮುಲಾಜಿಗೆ ಬಿದ್ದಂತೆ ಆಯ್ತು ನಾವು ಕೂಡ ಹಾರ್ಮೋಜ್ಗೆ ಬರ್ತೀವಿ ಅಂತ ಹೇಳ್ತಾ ಇದೆ. ಆದರೆ ನ್ಯಾಟೋದ ಸೆಕ್ರೆಟರಿ ಜನರಲ್ ಮಾರ್ಕ್ ರೂಟ್ಗೆ ಅಮೆರಿಕದ ಪರ ನಿಲ್ಲೋ ಮನಸ್ಸು, ಉತ್ಸಾಹ ಎರಡೂ ಕಾಣ್ತಾ ಇಲ್ಲ. ಹಾಗೆ ಇನ್ನುಳಿದ 20ಕ್ಕೂ ಹೆಚ್ಚು ದೇಶಗಳು ಹಾರ್ಮುಜ್ನಿಂದ ಆಗ್ತಾ ಇರೋ ಸಮಸ್ಯೆಗಳ ಬಗ್ಗೆ ಮಾತಾಡಿವೆ, ಅಸಮಾಧಾನವನ್ನು ವ್ಯಕ್ತಪಡಿಸಿವೆ, ಇರಾನ್ ಅನ್ನು ಖಂಡಿಸಿವೆ. ಅಷ್ಟೇ ಹೊರತು ಯುದ್ಧ ನೌಕೆಗಳನ್ನು ಹಾರ್ಮುಜ್ಗೆ ಕಳುಹಿಸೋ ಬಗ್ಗೆ ಅವರು ಏನು ಹೇಳಿಲ್ಲ. ಸೊ ಅಲ್ಲಿ ಮಿತ್ರ ದೇಶಗಳ ಬೆಂಬಲ ಕೂಡ ಪೂರ್ಣ ಪ್ರಮಾಣದಲ್ಲಿ ಟ್ರಂಪ್ಗೆ ಸಿಗೋದು ಅನುಮಾನ. ಹೆಂಗ್ ಸಿಗತ್ರಿ? ಯಾರ ಜೊತೆಗಾದರೂ ಆತ ಉತ್ತಮ ಸಂಬಂಧಗಳನ್ನು ಇಟ್ಕೊಂಡಿದ್ರೆ ಅಲ್ವೇ? ಅಮೆರಿಕದ ಅಧ್ಯಕ್ಷರ ಪೈಕಿ ಮಿತ್ರ ದೇಶಗಳ ಜೊತೆಗಿನ ಸಂಬಂಧಗಳನ್ನು ಇಷ್ಟು ಕೆಟ್ಟದಾಗಿ ಹಾಳು ಮಾಡಿಕೊಂಡ ವ್ಯಕ್ತಿ ಬಹುಶಃ ಟ್ರಂಪ್ ಬಿಟ್ರೆ ಬೇರೊಬ್ಬರು ಇರೋದಕ್ಕೆ ಸಾಧ್ಯನೇ ಇಲ್ಲ. ಟ್ರಂಪ್ ಅವರ ಕೊಳಕು ಬಾಯಿ ಅಲ್ಲಿ ಎಲ್ಲ ಮಿತ್ರರನ್ನ ದೂರ ಮಾಡಿಕೊಂಡಿದೆ. ಹೀಗಾಗಿ ಅಲ್ಲಿ ಅಂಥ ದೊಡ್ಡ ಭರವಸೆಯ ಬೆಳಕು ಕಾಣ್ತಾ ಇಲ್ಲ. ಹಾಗೆ ಫೆಡರಲ್ ರಿಸರ್ವ್ ಬಡ್ಡಿ ದರಗಳನ್ನು ಟ್ರಂಪ್ಗೆ ಇಷ್ಟ ಆಗೋ ಹಾಗೆ ಬದಲಿಸ್ತಾ ಇಲ್ಲ. ಯುದ್ಧದಿಂದಾಗಿ ತೈಲ ಬೆಲೆ ಏರಿಕೆ ಉಂಟಾಗ್ತಾ ಇದೆ. ಇದರ ಪರಿಣಾಮವಾಗಿ ಹಣದುಬ್ಬರ 2.4ರಿಂದ 2.7ಕ್ಕೆ ಏರಿಕೆಯಾಗಿದೆ. ಇಲ್ಲಿ ಯುದ್ಧ ಅಮೆರಿಕದಲ್ಲಿ ಬೆಲೆ ಏರಿಕೆಯ ಬಿಸಿಗೆ ಕಾರಣ ಆಗ್ತಾ ಇದೆ. ಇದು ನಮ್ಮ ಯುದ್ಧ ಅಲ್ಲ, ನಮಗೆ ಅನಿವಾರ್ಯವಾಗಿದ್ದ ಯುದ್ಧನೂ ಅಲ್ಲ, ನಾವೇ ತಂದುಕೊಂಡ ಯುದ್ಧ ಇದು ಅಂತ ಅಮೆರಿಕನ್ನರು ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಸೆಪ್ಟೆಂಬರ್ ಅಲ್ಲಿ ಚುನಾವಣೆಗಳನ್ನು ಎದುರಿಸಬೇಕಿರೋ ಟ್ರಂಪ್ ಅವರ ಪಕ್ಷ ಇದರಿಂದ ಸ್ವಲ್ಪ ಮುಜುಗರಕ್ಕೆ, ಆತಂಕಕ್ಕೆ ಈಡಾಗ್ತಾ ಇದೆ. ಇನ್ನು ತೈಲ ಮತ್ತು ನ್ಯಾಚುರಲ್ ಗ್ಯಾಸ್ ಸಮಸ್ಯೆ ಅಮೆರಿಕದ ಮಿತ್ರ ದೇಶಗಳನ್ನು ಕೂಡ ಸಮಸ್ಯೆಗೀಡು ಮಾಡ್ತಾ ಇದೆ. ಜಪಾನ್ ಹಾರ್ಮೋಜ್ನಿಂದ 70% ತೈಲ ಆಮದು ಮಾಡಿಕೊಳ್ಳುತ್ತೆ. ತೈವಾನ್ 97% ಇಂಧನಕ್ಕಾಗಿ ಹಾರ್ಮೋಜ್ ಮೇಲೆ ಡಿಪೆಂಡ್ ಆಗಿದೆ. ದಕ್ಷಿಣ ಕೊರಿಯಾದ ಪರಿಸ್ಥಿತಿ ಕೂಡ ಇದಕ್ಕಿಂತ ಭಿನ್ನವಾಗೇನಿಲ್ಲ. ಇನ್ನು LNG ಕೂಡ ಅಲ್ಲಿಂದಲೇ ಹೋಗಬೇಕು. ಇನ್ನು ನಾನು ಈ ಹಿಂದೆ ಹೇಳಿದಂತೆ ಹೀಲಿಯಂ ಕತಾರ್ನಿಂದ ಸರಬರಾಜಾಗುತ್ತೆ. ಅದಿಲ್ಲದೆ ಇದ್ರೆ ಚಿಪ್ ಇಂಡಸ್ಟ್ರಿ ಮಾಕಾಡೆ ಮಲಗುತ್ತೆ. ಇಡೀ ಜಗತ್ತಿನ ಬೇಡಿಕೆ ಎಷ್ಟಿದೆಯೋ ಅದರ 1/3 ಹೀಲಿಯಂ ಕತಾರ್ನಿಂದಲೇ ಹೋಗುತ್ತೆ. ಈಗ ಹೀಲಿಯಂ ತುಂಬಿದ ಹಡಗುಗಳು ಕೂಡ ಹಾರ್ಮುಜಲ್ಲಿ ತೇಲ್ತಾ ಇವೆ. ಹೀಲಿಯಂ ಇಲ್ಲದೆ ಚಿಪ್ಪುಗಳು ಸಿದ್ಧ ಆಗೋದಿಲ್ಲ. ಅವು ಆಗಲಿಲ್ಲ ಅಂದ್ರೆ ಟೆಕ್ ಕಂಪನಿಗಳು ಸಮಸ್ಯೆಗೀಡಾಗುತ್ತವೆ. ಟೆಕ್ ಪ್ರಾಬ್ಲಮ್ ಅಂದ್ರೆ ಅಗೈನ್ ಅಮೆರಿಕಾಗೆ ಸಮಸ್ಯೆ ಆಗುತ್ತೆ. ಎನ್ವಿಡಿಯಾ, ಆಪಲ್ ಸೇರಿದಂತೆ ಸಾಕಷ್ಟು ಅಮೆರಿಕನ್ ಟೆಕ್ ಕಂಪನಿಗಳು, AI ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಈ ಚಿಪ್ ಪ್ರಾಬ್ಲಮ್ನಿಂದ $100 ಬಿಲಿಯನ್ ನಷ್ಟ ಉಂಟಾಗುತ್ತೆ. ಅದು ಅಮೆರಿಕಾಗೆ ಆಗೋ ನಷ್ಟ. ಹಾಗೆ ತೈಲ ಪೂರೈಕೆಯ ಸಮಸ್ಯೆ ಬಗ್ಗೆ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಕೂಡ ಆತಂಕವನ್ನು ವ್ಯಕ್ತಪಡಿಸಿದೆ. ಅರಬ್ ದೇಶಗಳ ತೈಲ ರಫ್ತು ನಿಂತಿರೋದ್ರಿಂದ ಅಲ್ಲಿ ಪ್ರತಿನಿತ್ಯ ಸುಮಾರು 11 ಮಿಲಿಯನ್ ಬ್ಯಾರಲ್ ತೈಲದ ಕೊರತೆ ಜಗತ್ತಿಗೆ ಉಂಟಾಗ್ತಾ ಇದೆ. ಸುಮಾರು 40ಕ್ಕೂ ಹೆಚ್ಚು ಆಯಿಲ್ ಇನ್ಫ್ರಾಸ್ಟ್ರಕ್ಚರ್ಗಳು ಈಗಾಗಲೇ ನಾಶ ಆಗಿವೆ ಅಂತ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಹೇಳಿದೆ. ಇನ್ನು ಕತಾರ್ ಮುಂದಿನ 5 ವರ್ಷಗಳವರೆಗೆ LNG ಸರಬರಾಜಿನ ಬಗ್ಗೆ ನಾವು ಯಾವ ಗ್ಯಾರಂಟಿಯನ್ನು ಕೊಡೋದಿಲ್ಲ. ಈಗಾಗಲೇ ಮಾಡಿಕೊಂಡಿರೋ ಒಪ್ಪಂದಗಳನ್ನು ಕೂಡ ನಾವು ಈಡೇರಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಭರವಸೆ ಇಲ್ಲ ಅನ್ನೋ ಮಾತನ್ನು ಹೇಳಿದೆ. 17% LNG ಸಪ್ಲೈ ಇನ್ನು ಮುಂದೆ ಕಡಿಮೆ ಆಗುತ್ತೆ. ಹೀಗಾಗಿ ಇದು ಆಧುನಿಕ ಇತಿಹಾಸದ ಅತಿ ದೊಡ್ಡ ತೈಲ ಸಂಕಷ್ಟಕ್ಕೆ ದಾರಿ ಮಾಡಿಕೊಡುತ್ತೆ ಅಂತ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿಯ ಮುಖ್ಯಸ್ಥರು ಹೇಳಿರೋದು ಇಲ್ಲಿ ಸ್ವಲ್ಪ ಆತಂಕಕ್ಕೆ ಕಾರಣ ಕೂಡ ಆಗ್ತಾ ಇದೆ. ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಟ್ರಂಪ್ 48 ಗಂಟೆಗಳ ಅಂತಿಮ ಗಡುವನ್ನು ಕೊಟ್ಟುಬಿಟ್ಟಿದ್ರು. ಆದರೆ ಅಮೆರಿಕ ಏನಾದರೂ ನಮ್ಮ ಎನರ್ಜಿ ಸೆಂಟರ್ಗಳ ಮೇಲೆ ದಾಳಿ ಮಾಡಿದ್ರೆ ನಾವು ಅರಬರ ವಿದ್ಯುತ್ ತಯಾರಿಕಾ ಘಟಕಗಳ ಮೇಲೆ ದಾಳಿ ಮಾಡ್ತೀವಿ. ಅದರಲ್ಲೂ ಮೊದಲನೇದಾಗಿ ಅರಬ್ ಎಮಿರೇಟ್ಸ್ನ ಅಣು ವಿದ್ಯುತ್ ಘಟಕವನ್ನು ಗುರಿಯಾಗಿಸ್ಕೊಂಡು ದಾಳಿ ಮಾಡ್ತೀವಿ ಅಂತ ಇರಾನ್ ಹೇಳ್ತು. ಅಲ್ಲಿ ಇರಾನಿಗೆ ಕಳ್ಕೊಳ್ಳೋದಕ್ಕೆ ಏನೂ ಇಲ್ಲ. ಹೋದ್ರೆ ಅವರ ನಾಯಕರ ಪ್ರಾಣ ಹೋಗುತ್ತೆ. 1-2 ಮಿಸೈಲುಗಳು ಹೆಚ್ಚು ಬಿದ್ದರೆ ಜನ ಸತ್ತು ಹೋಗ್ತಾರೆ. ಅಲ್ಲಿ ಬೇರೆ ಇನ್ನೇನ್ ತಾನೇ ಇದೆ? ಜನರ ಬಗ್ಗೆ ಅವ್ರು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಅದು ಥಿಯೋಕ್ರಸಿಯ ಆಳ್ವಿಕೆಯಲ್ಲಿನ ದೇಶ.
ಅವರು ಮೊದಲು ಮತಕ್ಕಾಗಿ ಸಾಯೋದನ್ನೇ ಹೇಳ್ಕೊಡ್ತಾರೆ, ಅದನ್ನೇ ನಂಬಿಸ್ತಾರೆ. ಮತಕ್ಕಿಂತ ಮನುಷ್ಯರ ಪ್ರಾಣ ಅಲ್ಲಿಗೆ ಯಾವ ಆ್ಯಂಗಲಲ್ಲೂ ಮುಖ್ಯ ಏನಲ್ಲ. ಸೊ ಇರಾನ್ ನಾವು ಅರಬರ ಮೇಲೆ ದಾಳಿಗಳನ್ನು ಮತ್ತಷ್ಟು ಹೆಚ್ಚು ಮಾಡ್ತೀವಿ ಅಂತ ಹೇಳ್ತು. ಅದರಲ್ಲೂ ಅವರು ಡಿಸಾಲಿನೇಷನ್ ಘಟಕಗಳನ್ನು ಗುರಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ದು ಅರಬರು ಥರಗುಟ್ಟೋದಕ್ಕೆ ಕಾರಣ ಆಯಿತು. ಗೆಳೆಯರೆ, ಒಮ್ಮೆ ಡಿಸಾಲಿನೇಷನ್ ಘಟಕಗಳು ನಾಶ ಆದರೆ ಅಲ್ಲಿ ಕುಡಿಯುವ ನೀರಿನ ತೀವ್ರ ಸಮಸ್ಯೆ ಶುರುವಾಗುತ್ತೆ. ಹಾಗೆ ಅವುಗಳನ್ನು ಒಂದೆರಡು ದಿನಗಳಲ್ಲಿ ಸಿದ್ಧ ಮಾಡಿಕೊಳ್ಳೋದು ಕೂಡ ಕಷ್ಟದ ಕೆಲಸ. ಹಾಗೇನಾದರೂ ಆದರೆ ಅರಬರು ನೀರಿಗಾಗಿ ಕೂಡ ಬೇರೆ ದೇಶಗಳ ಕಡೆಗೆ ನೋಡಬೇಕು. ಅದನ್ನು ಸರಬರಾಜು ಮಾಡೋದಕ್ಕಾದರೂ ದಾರಿ ಎಲ್ಲಿದೆ? ಹಾರ್ಮುಜ್ ಅನ್ನು ಮುಚ್ಚಿದ್ದಾರೆ. ಹೀಗಾಗಿ ಅಲ್ಲಿ ಅರಬ್ ದೇಶಗಳ ಒತ್ತಡ ಕೂಡ ಅಮೆರಿಕಾದ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಶುರುವಾಯಿತು. ಬಹುಶಃ ಈ ಎಲ್ಲ ಕಾರಣಗಳಿಂದ ಟ್ರಂಪ್ ತಾತ್ಕಾಲಿಕವಾಗಿ ಅಂದರೆ 5 ದಿನಗಳ ಒಂದು ಸಣ್ಣ ವಿರಾಮವನ್ನು ಘೋಷಿಸಿದಂತೆ ಕಾಣ್ತಾ ಇದೆ. ಈ ವಿರಾಮ ಯುದ್ಧಕ್ಕಲ್ಲ. ಇಲ್ಲಿ ಇಸ್ರೇಲ್ ಟ್ರಂಪ್ ಅವರ ಟ್ರೂತ್ ಪೋಸ್ಟ್ ಹೊರಬಂದ ನಂತರ ಕೂಡ ತನ್ನ ದಾಳಿಗಳನ್ನು ಮುಂದುವರಿಸ್ತಾ ಇದೆ. ಇಲ್ಲಿ ವಿರಾಮ 48 ಗಂಟೆಗಳ ಟ್ರಂಪ್ ಕೊಟ್ಟ ಗಡುವಿತ್ತಲ್ಲ, ಇರಾನಿನ ಪವರ್ ಸ್ಟೇಷನ್ಗಳನ್ನು ಹೊಡೆದು ಹಾಕೋ ಗಡುವು, ಅದಕ್ಕೆ ಟ್ರಂಪ್ ವಿರಾಮವನ್ನು ಘೋಷಣೆ ಮಾಡಿದ್ದಾರೆ. ಟ್ರಂಪ್ ತುಂಬ ಒಳ್ಳೆಯ ರಾಜಕಾರಣಿ, ಡಿಪ್ಲೊಮಸಿ ಗೊತ್ತಿರೋ ಮನುಷ್ಯ ಅಂತ ಯಾವತ್ತೂ ಅನಿಸಿಲ್ಲ. ಆದರೆ ಆತ ಒಬ್ಬ ವ್ಯಾಪಾರಿ. ಹೀಗಾಗಿ ತಂತ್ರಗಾರಿಕೆಗಳಿಗಿಂತ ಬೇಗ ಆತ ಲಾಭ ನಷ್ಟಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲ, ಪರಿಣಾಮಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲ. ಹೀಗಾಗಿ ಇರಾನಿನ ಜೊತೆ ಮಾತುಕತೆ ಆಗಿದೆ ಅಂತ ಹೇಳೋ ಮೂಲಕ ಮುಖ ಉಳಿಸ್ಕೊಂಡು ಕಾಲಾವಕಾಶವನ್ನು ಕೂಡ ಪಡ್ಕೊಳ್ಳೋ ಪ್ರಯತ್ನವನ್ನು ಟ್ರಂಪ್ ಇಲ್ಲಿ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಟ್ರಂಪ್ ಲೆಕ್ಕಾಚಾರಗಳು ವರ್ಕೌಟು ಆಗಿವೆ. 5 ದಿನದ ಕದನ ವಿರಾಮ ಅಂತ ಟ್ರಂಪ್ ಹೇಳಿದ ಕೂಡಲೇ ಬೆಳಗ್ಗೆ 48 ಗಂಟೆಗಳ ಗಡುವಿನ ಕಾರಣಕ್ಕೆ $100 ದಾಟಿದ್ದ ಬ್ರೆಂಟ್ ತೈಲದ ಬೆಲೆ ಈಗ ಸಡನ್ ಆಗಿ $96 ಇಳಿದಿದೆ. ಕಚ್ಚಾ ತೈಲದ ಬೆಲೆ ಇಳಿಕೆ ಕೂಡ ಒಂದು ಒಳ್ಳೆ ಬೆಳವಣಿಗೆನೆ. ಇದರ ನಡುವೆ ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳು ಪಾಸ್ ಆಗೋದಕ್ಕೆ $2 ಮಿಲಿಯನ್ ಹಣವನ್ನು ಇರಾನ್ ವಸೂಲಿ ಮಾಡ್ತಾ ಇದೆ. ಅಷ್ಟು ಹಣವನ್ನು ಅದು ಚೈನಾದ ಕರೆನ್ಸಿಲಿ ಕೊಟ್ಟು ಅಲ್ಲಿಂದ ಸುರಕ್ಷಿತವಾಗಿ ಹಡಗುಗಳು ಬರಬೇಕು ಅನ್ನೋ ವರದಿಗಳು, ಸುದ್ದಿಗಳು ಏನಿದ್ವು ಅವೆಲ್ಲವನ್ನು ಇರಾನ್ ತಳ್ಳಿ ಹಾಕಿದೆ. ಅಂಥದ್ದೇನನ್ನು ನಾವಲ್ಲಿ ಮಾಡಿಲ್ಲ ಅಂತ ಭಾರತದ ಇರಾನ್ನ ರಾಯಭಾರ ಕಚೇರಿ ತಿಳಿಸಿದೆ. ಭಾರತದ 2 ಹಡಗುಗಳು ಈಗಾಗಲೇ ಅಲ್ಲಿಂದ ಸುರಕ್ಷಿತವಾಗಿ ಬರ್ತಾ ಇವೆ. ಉಳಿದ ಹಡಗುಗಳು ಕೂಡ ತೈಲ, ಗ್ಯಾಸ್, ರಸಗೊಬ್ಬರಗಳನ್ನು ತುಂಬಿಕೊಂಡು ಮುಂದಿನ ದಿನಗಳಲ್ಲಿ ಭಾರತದ ಕಡೆಗೆ ಬರಲಿವೆ. ಇದು ಗೆಳೆಯರೆ ಟ್ರಂಪ್ ಅವರ ಯೂಟರ್ನ್ ಹಿಂದಿನ ಕಾರಣಗಳು, ಅದರ ಪರಿಣಾಮಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.